ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಇನ್ಫೋಯಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸ್ಯಾಟ್ಸ್ನಲ್ಲಿ ಹೊಸದಾಗಿ ಟಿ ಸಿ ಇಶ್ಯೂ ಆಪ್ಷನನ್ನು ಬಿಟ್ಟಿದ್ದಾರೆ. ಅಂದರೆ ಇಷ್ಟು ದಿನ ನಾವು ಇಂಡಿವಿಜುವಲ್ ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ ಹೋಗ್ತಾ ಇದ್ವಲ್ಲ, ಅಲ್ಲಿ ಆಗಲ್ಲ ಸ್ನೇಹಿತರೆ. ಈಗ ಹೊಸದಾಗಿ ಆಪ್ಷನ್ ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ರೀಸೆಂಟ್ಲಿ ಆ್ಯಡೆಡ್ ಅಂತ ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತ ಇಲ್ಲೊಂದು ಆಪ್ಷನ್ ಇದೆ. ಅಥವಾ ಇಲ್ಲಿ ರಿಪೋರ್ಟ್ಸ್ ಕೆಳಗೆ ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತಿದೆಯಲ್ಲ, ನೀವು ಯಾವುದ್ರ ಮೇಲೆ ಆದರೂ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ನಿಮಗೊಂದು ಆಪ್ಷನ್ಸ್ ಹೋಗೋದಾಗುತ್ತೆ. ಇದು ಡೈರೆಕ್ಟ್ ನಾವು ಟಿ ಸಿ ತಗೊಳ್ಳೋದು, ಪ್ರಿಂಟ್ ತಗೊಳ್ಳೋದು, ಅವ್ರಿಗೆ ಕಳಿಸೋದು ಆ ಥರ ಇಲ್ಲ ಸ್ನೇಹಿತರೆ. ಇದು ಯಾವ ರೀತಿ ಇದೆ ಅಂದರೆ, ನಾವು ಯಾವ ಸ್ಕೂಲ್ಗೆ ಕಳಿಸ್ಬೇಕೋ ಆ ಸ್ಕೂಲ್ದು, ನಾವು ಫಾರ್ ಎಕ್ಸಾಂಪಲ್ ನಮ್ಮ ಶಾಲೆಯಿಂದ ಬೇರೆ ಸ್ಕೂಲ್ಗೆ ಹೋಗಬೇಕು, ಆ ಸ್ಕೂಲ್ದು ಸ್ಕೂಲ್ ನೇಮ್ ಗೊತ್ತಿರಬೇಕು, ಸ್ಕೂಲ್ ಡಿಸ್ಟಿಕ್ ನೇಮ್ ಗೊತ್ತಿರಬೇಕು, ತಾಲೂಕು ನೇಮ್ ಗೊತ್ತಿರಬೇಕು, ಡೈಸ್ ನಂಬರ್ ಸಮೇತ ಗೊತ್ತಿರಬೇಕು ಸ್ನೇಹಿತರೆ. ಇಷ್ಟು ಗೊತ್ತಿದ್ರೆ ನೀವು ಟಿ ಸಿಯನ್ನು ನಿಮ್ಮ ಸ್ಕೂಲಿಂದ ಡೈರೆಕ್ಟ್ ಅವ್ರ ಸ್ಕೂಲ್ಗೆ ಅಡ್ಮಿಟನ್ನು ಮಾಡ್ಬೋದು ಸ್ನೇಹಿತರೆ. ಯಾವ ರೀತಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಥವಾ ಇಲ್ಲಿ ರಿಪೋರ್ಟ್ಸ್ ಅಲ್ಲಿ ಕೆಳಗೆ ಅಲ್ಲೂ ಐತೆ ಆಪ್ಷನ್ನು. ಸೊ ಇಲ್ಲಾದರೂ ಅಥವಾ ಟಿ ಸಿ ಇಶ್ಯೂ ಫಾರ್ ಗೌರ್ಮೆಂಟ್ ಸ್ಕೂಲ್ ಅಂತಿದೆ, ಈ ಯಾವುದ್ರಲ್ಲಾದರೂ ನಾವು ಇಲ್ಲಿ ಕ್ಲಿಕ್ ಮಾಡ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆ ಆಪ್ಷನ್ ಓಕೆ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ಆಪ್ಷನ್ಸ್ ಬರುತ್ತೆ. ನಾವು ಈ ಆಪ್ಷನ್ಸ್ ಎಲ್ಲ ಫಿಲ್ ಮಾಡೋದು ನಿಮ್ಗೆ ಗೊತ್ತಿದೆ. ಸೊ ಈ ಆಪ್ಷನ್ಸ್ ಎಲ್ಲ ಫಿಲ್ ಮಾಡಿ ನೀವು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೆಕ್ಸ್ಟ್ ಯಾವ ಪೇಜ್ ಓಪನ್ ಆಗುತ್ತೆ ನೋಡೋಣ ಬನ್ನಿ. ಸೊ ನಾನು ಕ್ಲಾಸು ಇದೆಲ್ಲ ಹಾಕಿ ಸರ್ಚ್ ಕೊಟ್ಟ ಮೇಲೆ ಈ ರೀತಿ ಸ್ಟೂಡೆಂಟ್ ಲೀಸ್ಟ್ ಬಂತು ಸ್ನೇಹಿತರೆ. ಸೊ ಈ ರೀತಿ ಸ್ಟೂಡೆಂಟ್ ಲೀಸ್ಟ್ ಬಂದಾಗ ಈ ಒಂದು ಲೀಸ್ಟಲ್ಲಿ ನಾವೇನು ಮಾಡಬೇಕು, ಇಲ್ಲಿ ಇಶ್ಯೂ ಅಂತಿದೆಯಲ್ಲ, ಈ ಇಶ್ಯೂ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಶ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಶ್ಯೂ ಕೊಟ್ಟ ಮೇಲೆ ಈ ರೀತಿ ಟಿ ಸಿ ಓಪನ್ ಆಯಿತು ಸ್ನೇಹಿತರೆ. ಟಿ ಸಿ ಓಪನ್ ಆದಾಗ ನಾನು ಫುಲ್ ಟಿ ಸಿ ತೋರಿಸಲ್ಲ ಸ್ನೇಹಿತರೆ. ಸೊ ನಾನು ಆಪ್ಷನ್ಸ್ ಮಾತ್ರ ತೋರಿಸ್ತಾ ಇದ್ದೆ. ಈ ರೀತಿ ಟಿ ಸಿ ಓಪನ್ ಆಗುತ್ತೆ. ಫಸ್ಟು ನಾವು ಎಡಿಟ್ ಮಾಡ್ಕೋಬೇಕು. ಎಡಿಟ್ ಆದಮೇಲೆ ನೆಕ್ಸ್ಟ್ ಯಾವ ರೀತಿ ನಾವು ಮುಂದಿನ ಸ್ಕೂಲ್ಗೆ ಅಡ್ಮಿಟ್ ಮಾಡಬೇಕಂತಲೂ ಹೇಳ್ತೀನಿ ಸ್ನೇಹಿತರೆ. ಸೊ ಎಡಿಟ್ ಆದಮೇಲೆ ಆ ಎಡಿಟಲ್ಲಿ ನಾವೇನು ಮಾಡಿದ್ವಿ, ಡೇಟು, ಕಡೆ ಬಾರಿ ಹಾಜರಾದ ದಿನಾಂಕ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ನು ಇವೆಲ್ಲ ಎಡಿಟ್ ಮಾಡ್ಕೊಂಡ್ವಿ. ಎಡಿಟ್ ಮಾಡ್ಕೊಂಡ್ಮೇಲೆ ಅಡ್ಮಿಟ್ ಅಂತ ಕೊಟ್ಟೆ ಸ್ನೇಹಿತರೆ. ಅಡ್ಮಿಟ್ ಅಂತ ಕೊಟ್ಟಮೇಲೆ ಈ ರೀತಿ ಇನ್ನೊಂದು ಪೇಜ್ ಓಪನ್ ಆಯಿತು, ಆಪ್ಷನ್ ಓಪನ್ ಆಯಿತು. ಮ್ಯಾನೇಜ್ಮೆಂಟ್ ಅನ್ನೋ ಆಪ್ಷನ್ ಓಪನ್ ಆಯಿತು. ಈ ಮ್ಯಾನೇಜ್ಮೆಂಟಲ್ಲಿ ನಾವು ಸೆಲೆಕ್ಟನ್ನು ಕೊಡಬೇಕಾಗತ್ತೆ. ಸೊ ಸೆಲೆಕ್ಟ್ ಕೊಟ್ಟ ಮೇಲೆ ಇಷ್ಟು ಆಪ್ಷನ್ಸ್ ಓಪನ್ ಆಗುತ್ತೆ. ನೀನು ಟಿ ಸಿ ಇಶ್ಯೂ ಮಾಡ್ತಿರುವಂತಹ ಒಂದು ಟಿ ಸಿ ಯಾವ ಸ್ಕೂಲ್ಗೆ, ಈ ಯಾವ ಒಂದು ವಿಭಾಗಕ್ಕೆ ಸಂಬಂಧಪಟ್ಟಿದ್ದು, ಇದರಲ್ಲಿ ಇಷ್ಟು ವಿಭಾಗಗಳಿದ್ದಾವೆ. ಸೊ ನೀವು ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೋಬೋದು. ಇದರಲ್ಲಿ ನಾನೇನು ಮಾಡ್ತೀನಿ, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಆಪ್ಷನ್ ಇದೆ ಅಲ್ಲ ಸ್ನೇಹಿತರೆ, ಅದನ್ನು ನಾನು ಆಯ್ಕೆ ಮಾಡ್ಕೊತೀನಿ. ನೀವೇನಾದರೂ ಮೊರಾರ್ಜಿನೋ ಬೇರೆ ಯಾವುದಾದ್ರೂ ಇದ್ರೂ ಇಲ್ಲಿ ಆಪ್ಷನ್ಸನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು. ಸೊ ನಾನು ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಆಯ್ಕೆ ಮಾಡ್ಕೊಂಡ್ಮೇಲೆ ನಮಗಿಲ್ಲಿ ಸ್ಟೇಟ್ ಕೊಡಬೇಕು. ಸ್ಟೇಟ್ ತಾನೇ ಬರುತ್ತೆ ಸ್ನೇಹಿತರೆ. ಡಿಸ್ಟಿಕ್ ಕೊಟ್ಟ ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ನೇಹಿತರೆ. ಡಿಸ್ಟಿಕನ್ನು ಕೊಟ್ಟ ಮೇಲೆ, ಯಾಕಂದರೆ ಬ್ಲಾಕು ಸ್ಕೂಲು ಸ್ವಲ್ಪ ಬೇಗ ಓಪನ್ ಆಗಲ್ಲ. ಸೊ ಡಿಸ್ಟಿಕನ್ನು ಆಯ್ಕೆ ಮಾಡ್ಕೊಂಡ್ಮೇಲೆ ಬ್ಲಾಕ್ ಮತ್ತು ಸ್ಕೂಲ್ ನೇಮು ಪ್ಲಸ್ ಬ್ಲಾಕು ಸ್ವಲ್ಪ ಲೇಟಾಗಿ ಓಪನ್ ಆಗುತ್ತೆ. ಆಮೇಲೆ ಸ್ಕೂಲು ಸಹ ಲೇಟಾಗಿ ಓಪನ್ ಆಗುತ್ತೆ. ಲೇಟಾಗಿ ಓಪನ್ ಆದಮೇಲೆ ಇಲ್ಲಿ ನೀವು ಏನು ಮಾಡಬೇಕು, ಬ್ಲಾಕ್ ಕೊಟ್ಟು ಸ್ಕೂಲ್ ಪಕ್ಕದಲ್ಲಿ ಪ್ರತಿಯೊಬ್ಬರಿಗೂ ಡೈಸ್ ನಂಬರ್ ಇರುತ್ತೆ ಸ್ನೇಹಿತರೆ. ಸೊ ಆ ಡೈಸ್ ನಂಬರ್ ಆಯ್ಕೆ ಮಾಡ್ಕೊಂಡು ಕೊಡಿ. ಒಂದೊಂದು ಊರು ಡಬಲ್ ಊರುಗಳಿರ್ತವೆ, ಅವು ಕನ್ಫ್ಯೂಸ್ ಆಗುತ್ತೆ. ಸೊ ನಾನೀಗ ನೋಡಿ ಸ್ನೇಹಿತರೆ, ಇದೊಂದು ಸ್ಕೂಲ್ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಆ ಸ್ಕೂಲ್ ಪಕ್ಕದಲ್ಲಿ ಬ್ರಾಕೆಟಲ್ಲಿ ಡೈಸ್ ನಂಬರು ಇದೆ. ಸೊ ಆ ಡೈಸ್ ನಂಬರನ್ನು ನಾನು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈಗ ನಾನೇನು ಮಾಡಬೇಕು, ಇಷ್ಟು ಡೀಟೇಲ್ಸನ್ನು ನಾವು ಓಕೆ ಮಾಡಿದ್ಮೇಲೆ ಇಲ್ಲಿ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಕೆಳಗೆ ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟ ಮೇಲೆ ಈ ರೀತಿ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಚೈಲ್ಡ್ ಎನ್ರೋಲ್ಮೆಂಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಡ್ಮಿಟೆಡ್ ಟು ಇಂತಹ ಶಾಲೆ, ಇಂತಹ ಒಂದು ಇದು ಅಂತ ಸರ್ಟಿಫಿಕೇಟ್ ಸಮೇತ ಕೊಡುತ್ತೆ ಸ್ನೇಹಿತರೆ. ಅದನ್ನು ಓಕೆ ಮಾಡಿದ್ಮೇಲೆ ಇಲ್ಲೇನು ಕೇಳುತ್ತೆ, ನಮ್ಮದು ಟಿ ಸಿ ಪ್ರಿಂಟ್ ಕೇಳುತ್ತೆ. ಸೊ ನಾವು ಪ್ರಿಂಟನ್ನು PDF ರೂಪದಲ್ಲಾದರೂ ಡೌನ್ಲೋಡ್ ಮಾಡ್ಕೊಳ್ಳಿ, ಅಥವಾ ಪ್ರಿಂಟ್ ಆದರೂ ಪಡೆಯಿರಿ ಸ್ನೇಹಿತರೆ. ಪಡೆದು ನೀವು ಮ್ಯಾನ್ಯುವಲ್ ಆಗಿ ಕಳಿಸ್ಬೋದು ಅವರಿಗೆ. ಆ ಪ್ರಿಂಟ್ ತಗೊಂಡು ಮೊದಲು ಇಲ್ಲೊಂದು ನೋಡಿ ಆಪ್ಷನ್ಸ್ ಬಂತು. ನನಗೆ ಏನು ಬಂತು ಅಂದರೆ, ಇಂತಹ ಸ್ಯಾಟ್ಸ್ ನಂಬರ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಡ್ಮಿಟೆಡ್ ಟು ಇಂತಹ ಶಾಲೆಗೆ ಅಂತ ಸರ್ಟಿಫಿಕೇಟ್ ಸಮೇತ ಬಂದಿದೆ ಸ್ನೇಹಿತರೆ. ಈ ರೀತಿ ಪ್ರೋಸೆಸ್ ಮುಖಾಂತರ ನೀವು ಸ್ಕೂಲನ್ನು ನಿಮ್ಮ ಸ್ಕೂಲಿಂದನೇ ಆ ಸ್ಕೂಲ್ಗೆ ಡೈರೆಕ್ಟಾಗಿ ಅಡ್ಮಿಟ್ ಮಾಡ್ಕೋಬೋದು ಸ್ನೇಹಿತರೆ. ಆ ಸ್ಕೂಲ್ಗೆ ಅಡ್ಮಿಟ್ ಆದಮೇಲೆ ನೀವು ಆ ಒಂದು ವಿದ್ಯಾರ್ಥಿನ ನೀವು ಅಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಮತ್ತು ಆ ಟಿ ಸಿ ಪ್ರಿಂಟ್ನ ಮ್ಯಾನ್ಯುವಲ್ ನೀವೊಂದು ಅವರಿಗೆ ಬೈ ಪೋಸ್ಟ್ ಮುಖಾಂತರ ಕಳಿಸಿ ಸ್ನೇಹಿತರೆ. ಈ ರೀತಿ ನೀವು ಹೊಸದಾಗಿ ಬಿಟ್ಟಿರುವಂಥ ಆಪ್ಷನ್ ಮುಖಾಂತರ ನೀವು ಟಿ ಸಿ ಇಶ್ಯೂ ಮಾಡಿ ಡೈರೆಕ್ಟ್ ನೀವೇ ಅಡ್ಮಿಟ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.